ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭ ರಾಶಿಗೆ ಸೇರಿದ ಪ್ರತಿಯೊಬ್ಬರು ಕೂಡ ತಪ್ಪದೆ ನೋಡಲೇಬೇಕಾದ ವಿಡಿಯೋ ಇದು. ಯಾಕೆಂದರೆ ಕುಂಭರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ನಡೆಯಲಿರುವ ಬದಲಾವಣೆಗಳು ಸಾಮಾನ್ಯ ಅಲ್ಲ. ನೀವು ಇಷ್ಟು ದಿನ ಅನುಭವಿಸಿದ ನೋವು, ಕಷ್ಟ, ಅವಮಾನ, ಸಾಲ, ಹಣದ ಕೊರತೆ, ಮನಸ್ಸಿನ ಒತ್ತಡ ಇವೆಲ್ಲವೂ ಕೂಡ ಈಗ ನಿಧಾನವಾಗಿ ಅಂತ್ಯವಾಗುತ್ತಾ ಹೋಗುವ ಸಮಯ ಆರಂಭ ಆಗ್ತಾ ಇದೆ. ಗ್ರಹಗಳ ಸ್ಥಿತಿ ಕುಂಭರಾಶಿಯವರಿಗೆ ಅಪರೂಪದ ರೀತಿಯಲ್ಲಿ ಬಲವಾಗಿ ರೂಪುಗೊಂಡಿದೆ. ಲಕ್ಷ್ಮೀದೇವಿಯ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ನೇರವಾಗಿ ಹೇಳ್ಬಹುದು. ಬಹಳ ದಿನಗಳ ನಂತರ ನಿಮ್ಮ ಜಾತಕದಲ್ಲಿ ಹಣದ ದೊಡ್ಡ ಯೋಗ ಅನ್ನೋದು ಕಾಣಿಸ್ತಾ ಇದೆ. ಅದು ಒಂದು ಕಡೆ ಅಲ್ಲ, 3 ವಿಭಿನ್ನ ದಾರಿಗಳ ಮೂಲಕ ಅಪಾರ ಧನ ಲಾಭ ಅನ್ನೋದು ಬರುವ ಸಾಧ್ಯತೆ ಇದೆ. ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ನೀವು ನೋಡಲೇಬೇಕು. 1 ನಿಮಿಷನೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಕುಂಭರಾಶಿಯವರು ಸಾಮಾನ್ಯವಾಗಿ ತುಂಬ ಆಳವಾದ ಆಲೋಚನೆಗಳನ್ನು ಹೊಂದಿರುವವರು. ಹೊರಗೆ ಎಲ್ಲರ ಜೊತೆ ಮಾತನಾಡುತ್ತಾ ನಗುತ್ತಾ ಇದ್ರೂ ಕೂಡ ಒಳಗೊಳಗೆ ತುಂಬ ಯೋಚನೆ ಮಾಡುವ ಸ್ವಭಾವ ನಿಮ್ಮದು. ನೀವು ಸುಮ್ಮನೆ ಕೂತಿದ್ರು ಕೂಡ ನಿಮ್ಮ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಸಮಾಜದಲ್ಲಿ ನಡೆಯುವ ಅನ್ಯಾಯಗಳನ್ನು ಸಹಿಸಲು ನಿಮಗೆ ಆಗೋದಿಲ್ಲ. ಯಾರಾದರೂ ತಪ್ಪು ಮಾಡಿದರೆ ಅದನ್ನು ನೇರವಾಗಿ ಪ್ರಶ್ನಿಸುವ ಧೈರ್ಯ ನಿಮ್ಮಲ್ಲೇ ಇದೆ. ಅದಕ್ಕೆ ನೀವು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೆ ನಿಮ್ಮ ನೈಜ ಸ್ವಭಾವವನ್ನು ಅರ್ಥ ಮಾಡಿಕೊಂಡವರು ಜೀವನ ಪೂರ್ತಿ ನಿಮ್ಮ ಜೊತೆಗೆ ಇರ್ತಾರೆ. ಶನಿ ಗ್ರಹದ ಪ್ರಭಾವದಿಂದ ನಿಮ್ಮ ಜೀವನದ ಆರಂಭದ ವರ್ಷಗಳಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿರ್ತೀರಿ. ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಿದ್ದಿರುತ್ತೆ. ನಿಮ್ಮ ವಯಸ್ಸಿನವರು ಆರಾಮಾಗಿ ಇದ್ದಾಗ ನೀವು ಮಾತ್ರ ಹೊಣೆಗಾರಿಕೆಗಳ ನಡುವೆ ಸಿಲುಕಿಕೊಂಡಿದ್ರಿ. ಹಣದ ಕೊರತೆ, ಕುಟುಂಬದ ಸಮಸ್ಯೆ, ಸಾಲದ ಒತ್ತಡ ಇವೆಲ್ಲವೂ ಕೂಡ ನಿಮ್ಮನ್ನು ಒಳಗೊಳಗೆ ಕುಗ್ಗಿಸಿರ್ಬೋದು. ಆದರೆ ಕುಂಭರಾಶಿಯವರ ವಿಶೇಷತೆ ಏನಂದರೆ, ಅವರು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ತಾರೆ. ಸೋತರೂ ಜೀವನವನ್ನು ಕೈ ಬಿಡೋದಿಲ್ಲ. ಇದೀಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರ್ತಾ ಇದೆ. ವಿಶೇಷವಾಗಿ ಹಣದ ವಿಷಯದಲ್ಲಿ ನಿಮ್ಮ ಜಾತಕದ ಪ್ರಕಾರ 3 ಪ್ರಮುಖ ದಾರಿಗಳ ಮೂಲಕ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ. ಮೊದಲ ದಾರಿ ಹೇಳೋದಾದರೆ ವ್ಯಾಪಾರ. ಕುಂಭರಾಶಿಯವರಿಗೆ ವ್ಯವಹಾರ ಬುದ್ಧಿ ಜನ್ಮತನೇ ಇರುತ್ತೆ. ಹೊಸ ಐಡಿಯಾ, ಹೊಸ ತಂತ್ರಜ್ಞಾನ, ಹೊಸ ರೀತಿಯ ಕೆಲಸಗಳ ಬಗ್ಗೆ ನಿಮಗೆ ಸಹಜವಾಗಿಯೇ ಆಸಕ್ತಿ ಇರುತ್ತೆ. ನೀವು ಯಾವ ಕೆಲಸ ಮಾಡ್ತಿದ್ರೂ ಕೂಡ ಅದನ್ನು ಬೇರೆ ರೀತಿ ಮಾಡುವ ಯೋಜನೆ ನಿಮ್ಮಲ್ಲಿ ಇರುತ್ತೆ. ಇದೇ ನಿಮ್ಮ ಶಕ್ತಿ. ನೀವು ಈಗಾಗಲೇ ವ್ಯವಹಾರ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಅದೇ ವ್ಯವಹಾರ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ನಿಧಾನವಾಗಿ ಆದರೆ ದೃಢವಾಗಿ ಲಾಭ ಅನ್ನೋದು ಹೆಚ್ಚಾಗುತ್ತೆ. ಕೆಲವರಿಗೆ ಹೊಸ ವ್ಯಾಪಾರ ಆರಂಭಿಸುವ ಯೋಗ ಕೂಡ ಇದೆ. ನೀವು ಬಹಳ ದಿನಗಳಿಂದ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕನಸು ಏನಾದರೂ ಕಾಣ್ತಿದ್ರೆ ಈಗ ಅದಕ್ಕೆ ಸರಿಯಾದ ಸಮಯ ಅನ್ನೋದು ಬಂದಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ನಿಮಗೆ ಗೊತ್ತಿಲ್ಲದ ಕ್ಷೇತ್ರದಲ್ಲಿ ಯಾರನ್ನೋ ನೋಡಿ ಆಕರ್ಷಣೆಗೆ ಒಳಗಾಗಿ ಹೂಡಿಕೆ ಮಾಡಬೇಡಿ. ನಿಮಗೆ ಅನುಭವ ಇರುವ ಒಂದು ಕೆಲಸದಲ್ಲೇ ನೀವು ಮುಂದುವರಿಯಿರಿ. ಕಡಿಮೆ ಹೂಡಿಕೆಯಿಂದ ಆರಂಭ ಮಾಡಿ ಲಾಭ ಬಂದಂತೆ ವಿಸ್ತರಿಸಿದರೆ ಈ ವ್ಯಾಪಾರನೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಹಣ ಮಾತ್ರವಲ್ಲ, ಸಮಾಜದಲ್ಲಿ ಗೌರವವೂ ಹೆಚ್ಚಾಗುತ್ತೆ. ಇನ್ನು 2ನೆಯ ದಾರಿ ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬದ ಮೂಲಕ ಬರುವ ಧನ. ಬಹಳ ದಿನಗಳಿಂದ ನಿಮ್ಮ ಕುಟುಂಬದಲ್ಲಿ ಆಸ್ತಿ ವಿಚಾರವಾಗಿ ಜಗಳಗಳು ನಡೀತಾ ಇರಬಹುದು. ಅಥವಾ ನಿಮ್ಮ ಹಕ್ಕಿನ ಆಸ್ತಿ ಕೋರ್ಟ್ ಕೇಸಲ್ಲಿ ಸಿಲುಕಿರಬಹುದು. ಅಥವಾ ಯಾರೋ ನಿಮ್ಮನ್ನು ವಂಚಿಸಿ ನಿಮ್ಮ ಪಾಲಿನ ಹಣವನ್ನು ತಡೆದಿರಬಹುದು. ಇದರಿಂದ ನೀವು ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತಿರ್ಬೋದು. ಆದರೆ ಈಗ ಸಮಯ ಬದಲಾಗ್ತಾ ಇದೆ. ಗ್ರಹಗಳ ಅನುಕೂಲದಿಂದ ನಿಮ್ಮ ಹಕ್ಕು ನಿಮಗೆ ಸಿಗುವ ಸಾಧ್ಯತೆ ಬಹಳ ಬಲವಾಗಿ ಇದೆ. ನೀವು ನ್ಯಾಯವಾಗಿ ಪಡೆಯಬೇಕಾದ ಆಸ್ತಿಯನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಆಸ್ತಿ ಅಥವಾ ಹಣ ನಿಮ್ಮ ಕೈ ಸೇರಿದಾಗ ನೀವು ಊಹಿಸದಷ್ಟು ದೊಡ್ಡ ಮೊತ್ತವನ್ನು ನೋಡಬಹುದು. ಸಾಮಾನ್ಯ ಆರ್ಥಿಕವಾಗಿ ಬಲಿಷ್ಠರಾಗುವ ಯೋಗ ಇದು. ಆದರೆ ಇಲ್ಲಿ ಧೈರ್ಯ ಬಹಳ ಮುಖ್ಯ. ಹಿಂದೆ ಸೋತಿದ್ದೇನೆ ಅಂತ ನೀವು ಕೈ ಬಿಡೋದಕ್ಕೆ ಹೋಗಬೇಡಿ. ಮತ್ತೆ ಪ್ರಯತ್ನ ಮಾಡಿ. ಹಿರಿಯರ ಮತ್ತು ವಕೀಲರ ಸಲಹೆ ಪಡೆದು ಮುಂದುವರಿಯಿರಿ. ಈಗ ಸಮಯ ನಿಮ್ಮ ಪರವಾಗಿ ಇದೆ. 3ನೆಯ ಮತ್ತು ಅತ್ಯಂತ ಸಾಮಾನ್ಯ ದಾರಿ ಉದ್ಯೋಗ. ಕುಂಭರಾಶಿಯವರು ಕೆಲಸದಲ್ಲಿ ತುಂಬ ನಿಷ್ಠಾವಂತರು. ನಿಮಗೆ ಕೆಲಸ ಚೆನ್ನಾಗಿ ಬರುತ್ತೆ. ಆದರೆ ನೀವು ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳುವ ಸ್ವಭಾವ ಕೆಲವೊಮ್ಮೆ ನಿಮ್ಮಲ್ಲೇ ಇದೆ. ಇಷ್ಟು ಸಾಕು, ಇದಕ್ಕಿಂತ ಬೇಡ ಎಂದು ನೀವು ನಿಮ್ಮನ್ನು ನೀವೇ ತಡೆದುಕೊಳ್ತೀರಾ. ಇದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ. ಈ ಸಮಯದಲ್ಲಿ ನೀವು ಹೊಸ ಕೌಶಲ್ಯಗಳನ್ನು ಕಲಿಬೇಕು. ನಿಮ್ಮ ಟ್ಯಾಲೆಂಟನ್ನು ಮೇಲಾಧಿಕಾರಿಗಳಿಗೆ ತೋರಿಸಬೇಕು. ಬೇರೆ ಕಂಪನಿಗಳಿಂದ ಅವಕಾಶ ಏನಾದರೂ ಬಂದರೆ ಭಯದಿಂದ ಹಿಂದೆ ಸರಿಯೋದಕ್ಕೆ ಹೋಗಬೇಡಿ. ಎಲ್ಲ ರಿಸ್ಕ್ ತೆಗೆದುಕೊಳ್ಳಿ ಅಂತ ಹೇಳೋದಿಲ್ಲ, ಆದರೆ ಲೆಕ್ಕ ಹಾಕಿದ ಧೈರ್ಯ ಇರಬೇಕು. ಕೆಲವರಿಗೆ ಪ್ರಮೋಷನ್, ಸಂಬಳ ಹೆಚ್ಚಳ, ಹೊಸ ಪೋಸ್ಟ್ ಅಥವಾ ಹೊಸ ಕಂಪನಿಯಿಂದ ದೊಡ್ಡ ಆಫರ್ ಬರುವ ಸಾಧ್ಯತೆ ಇದೆ. ನಿಮ್ಮ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ.
ಆದರೆ ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ಹಣ ಬರುವುದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹಣ ಬಂದಾಗ ಅಹಂಕಾರ, ಅತಿಯಾದ ಖರ್ಚು, ತಪ್ಪು ಸ್ನೇಹ, ತಪ್ಪು ನಂಬಿಕೆ ನಿಮ್ಮನ್ನು ಕೆಳಗೆ ಎಳಿಬಹುದು. ನಿಮ್ಮ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಯೋಜನೆಯನ್ನು ಮಾಡಬಹುದು. ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬವನ್ನು ಮತ್ತು ಆಸ್ತಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಹಿರಿಯರ ಸಲಹೆ ಪಡೆದು ಮುಂದೆ ನಡೆಯಿರಿ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ, ಕಷ್ಟಗಳಿಂದ ಹೆದರಿಸಬೇಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಆದರೆ ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ಹಣ ಬರುವುದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹಣ ಬಂದಾಗ ಅಹಂಕಾರ, ಅತಿಯಾದ ಖರ್ಚು, ತಪ್ಪು ಸ್ನೇಹ, ತಪ್ಪು ನಂಬಿಕೆ ನಿಮ್ಮನ್ನು ಕೆಳಗೆ ಎಳಿಬಹುದು. ನಿಮ್ಮ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಯೋಜನೆಯನ್ನು ಮಾಡಬಹುದು. ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬವನ್ನು ಮತ್ತು ಆಸ್ತಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಹಿರಿಯರ ಸಲಹೆ ಪಡೆದು ಮುಂದೆ ನಡೆಯಿರಿ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ, ಕಷ್ಟಗಳಿಂದ ಹೆದರಿಸಬೇಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಆದರೆ ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ಹಣ ಬರುವುದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹಣ ಬಂದಾಗ ಅಹಂಕಾರ, ಅತಿಯಾದ ಖರ್ಚು, ತಪ್ಪು ಸ್ನೇಹ, ತಪ್ಪು ನಂಬಿಕೆ ನಿಮ್ಮನ್ನು ಕೆಳಗೆ ಎಳಿಬಹುದು. ನಿಮ್ಮ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಯೋಜನೆಯನ್ನು ಮಾಡಬಹುದು. ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬವನ್ನು ಮತ್ತು ಆಸ್ತಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಹಿರಿಯರ ಸಲಹೆ ಪಡೆದು ಮುಂದೆ ನಡೆಯಿರಿ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ, ಕಷ್ಟಗಳಿಂದ ಹೆದರಿಸಬೇಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ
ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಆದರೆ ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ಹಣ ಬರುವುದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹಣ ಬಂದಾಗ ಅಹಂಕಾರ, ಅತಿಯಾದ ಖರ್ಚು, ತಪ್ಪು ಸ್ನೇಹ, ತಪ್ಪು ನಂಬಿಕೆ ನಿಮ್ಮನ್ನು ಕೆಳಗೆ ಎಳಿಬಹುದು. ನಿಮ್ಮ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಯೋಜನೆಯನ್ನು ಮಾಡಬಹುದು. ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬವನ್ನು ಮತ್ತು ಆಸ್ತಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಹಿರಿಯರ ಸಲಹೆ ಪಡೆದು ಮುಂದೆ ನಡೆಯಿರಿ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ. ಕಷ್ಟಗಳಿಂದ ಹೆದರಿಸಬೇಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಆದರೆ ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ಹಣ ಬರುವುದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹಣ ಬಂದಾಗ ಅಹಂಕಾರ, ಅತಿಯಾದ ಖರ್ಚು, ತಪ್ಪು ಸ್ನೇಹ, ತಪ್ಪು ನಂಬಿಕೆ ನಿಮ್ಮನ್ನು ಕೆಳಗೆ ಎಳಿಬಹುದು. ನಿಮ್ಮ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಯೋಜನೆಯನ್ನು ಮಾಡಬಹುದು. ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬವನ್ನು ಮತ್ತು ಆಸ್ತಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಹಿರಿಯರ ಸಲಹೆ ಪಡೆದು ಮುಂದೆ ನಡೆಯಿರಿ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ. ಕಷ್ಟಗಳಿಂದ ಹೆದರಿಸಬೇಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಆದರೆ ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ಹಣ ಬರುವುದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹಣ ಬಂದಾಗ ಅಹಂಕಾರ, ಅತಿಯಾದ ಖರ್ಚು, ತಪ್ಪು ಸ್ನೇಹ, ತಪ್ಪು ನಂಬಿಕೆ ನಿಮ್ಮನ್ನು ಕೆಳಗೆ ಎಳಿಬಹುದು. ನಿಮ್ಮ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಯೋಜನೆಯನ್ನು ಮಾಡಬಹುದು. ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬವನ್ನು ಮತ್ತು ಆಸ್ತಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಹಿರಿಯರ ಸಲಹೆ ಪಡೆದು ಮುಂದೆ ನಡೆಯಿರಿ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ. ಕಷ್ಟಗಳಿಂದ ಹೆದರಿಸಬೇಡಿ.
ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಆದರೆ ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ಹಣ ಬರುವುದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಅದಕ್ಕಿಂತ ಕಷ್ಟ. ಹಣ ಬಂದಾಗ ಅಹಂಕಾರ, ಅತಿಯಾದ ಖರ್ಚು, ತಪ್ಪು ಸ್ನೇಹ, ತಪ್ಪು ನಂಬಿಕೆ ನಿಮ್ಮನ್ನು ಕೆಳಗೆ ಎಳಿಬಹುದು. ನಿಮ್ಮ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಯೋಜನೆಯನ್ನು ಮಾಡಬಹುದು. ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬವನ್ನು ಮತ್ತು ಆಸ್ತಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಹಿರಿಯರ ಸಲಹೆ ಪಡೆದು ಮುಂದೆ ನಡೆಯಿರಿ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ. ಕಷ್ಟಗಳಿಂದ ಹೆದರಿಸಬೇಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಪೂಜೆ ಮಾಡಿ. ಕೆಂಪು ಹೂಗಳಿಂದ ಅಮ್ಮನನ್ನು ಅಲಂಕರಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಗೋಮಾತೆಗೆ ತಿನ್ನಿಸೋದು, ಬಡವರಿಗೆ ಅನ್ನದಾನ ಮಾಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ದೇವರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ದೇವರ ಅವಕಾಶ ಕೊಡ್ತಾರೆ, ದಾರಿ ತೋರಿಸ್ತಾರೆ, ಆದರೆ ನಡೆಸಬೇಕಾಗಿರೋದು ನೀವು. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಧೈರ್ಯದಿಂದ ಮುಂದುವರಿಯಿರಿ. ಕಷ್ಟಗಳಿಂದ ಹೆದರಿಸಬೇಡಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಗೌರವ ಮತ್ತು ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.